ಮರ್ಡರ್, ರೇಪ್, ಡ್ರಗ್ ಪೆಡ್ಲಿಂಗ್, ಡಕಾಯತಿ ಕೇಸ್ಗಳಲ್ಲಿ ಭಾಗವಹಿಸಿದ್ದ, ಈ ಮುಂಚೆ ಆ ಕೇಸ್ಗಳಲ್ಲಿದ್ದಂಥವರು ಇಲ್ಲಿ ನೀಟ್ ಕ್ವಶನ್ ಪೇಪರ್ ಲೀಕ್ ಅನ್ನು ವಿರೋಧಿಸಿ ಪ್ರತಿಭಟನೆಗೆ ಬಂದಿದ್ರಂತೆ. 2873 ಜನರ ಪೈಕಿ 1000ಕ್ಕೂ ಹೆಚ್ಚು ಜನರ ಮೇಲೆ ಗಂಭೀರ ಸ್ವರೂಪದ ಆರೋಪಗಳು, ಅಪರಾಧದಲ್ಲಿ ಭಾಗವಹಿಸಿದ ಆರೋಪಗಳಿದಾವಂತೆ. ಫೇಸ್ ಐಡೆಂಟಿಫೈ ಮಾಡಿ ಇಂತಿಂಥ ಮಾಹಿತಿ ಇದೆ ನೋಡಿ ಇಂಟರ್ನೆಟ್ ಅಲ್ಲಿ ಅಂತ ಕೊಟ್ಟುಬಿಡುತ್ತೆ AI. ಅದರ ಆಧಾರದ ಮೇಲೆ ಕಂಡುಹಿಡಿದಿದ್ದು 2873 ಜನ. ಸಂವಿಧಾನ ವಾಕ್ ಸ್ವಾತಂತ್ರ್ಯ ಕೊಟ್ಟಿದೆ. ನಾನಲ್ಲಿ ನಿಂತ್ಕೊಂಡು ಭಾರತೀಯ ಸೇನೆಯ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತೀನಿ. ಯಾವಾಗಲೂ ಹಕ್ಕುಗಳು ಬಾಧ್ಯತೆಗಳ ಜೊತೆಗೆ ಬರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಅಧ್ವಾನಗಳಾಗ್ಬಿಡ್ತವೆ. ಸ್ವಾತಂತ್ರ್ಯಕ್ಕೆ ಅದರ ಜೊತೆಗೆ ಬಾಲಂಗೋಚಿಯ ರೀತಿಯಲ್ಲಿ ಜವಾಬ್ದಾರಿ ಅನ್ನೋದು ಒಂದು ಬರುತ್ತೆ. ಸ್ವಾತಂತ್ರ್ಯ ಅಂದ್ರೆ ಏನ್ ಬೇಕಾದ್ರೂ ಮಾಡುವ ಸ್ವಾತಂತ್ರ್ಯ ಅಲ್ಲ, ಏನ್ ಬೇಕಾದ್ರೂ ಮಾತನಾಡುವ ಸ್ವಾತಂತ್ರ್ಯ ಅಲ್ಲ. ಪ್ರತಿಭಟಿಸುವ ಹಕ್ಕು ಈ ದೇಶದಲ್ಲಿ ಕಟ್ಟ ಕಡೆಯ ನಾಗರಿಕನ ತನಕ ಪ್ರತಿಯೊಬ್ಬನಿಗೂ ಇದೆ. ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕಿಗೆ ಧಕ್ಕೆಯಾದರೂ ಕೂಡ ಅದರ ರಕ್ಷಣೆಗೆ ಏನೇನು ಮಾಡಬೇಕು ಅಂತ ನಮ್ಮ ಸಂವಿಧಾನ ತುಂಬಾ ಸ್ಪೆಸಿಫಿಕ್ ಆಗಿ ಹೇಳುತ್ತೆ. ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕಿಗೂ ಧಕ್ಕೆ ಆಗಬಾರದು. ಅದನ್ನೆಲ್ಲ ಕೊಟ್ಟಿರುವ ಸಂವಿಧಾನ ಕರ್ತವ್ಯಗಳನ್ನು ಒಂದಷ್ಟು ಹೇಳಿದೆಯಲ್ಲಪ್ಪ. ನಾವು ಕರ್ತವ್ಯಗಳನ್ನು ಮರೆತು ಬರೀ ಹಕ್ಕು 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 ಅಂತ ಹೋದಾಗ ಹಿಂಗಾಗ್ಬಿಡುತ್ತೆ. ಪ್ರಜಾಪ್ರಭುತ್ವ ಇರುವ ದೇಶ ಇದು. ನಮ್ಮ ಸಂವಿಧಾನ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯಗಳ ಗ್ಯಾರಂಟಿ ಕೊಡುತ್ತೆ. ಅವುಗಳನ್ನು ಹೆಂಗ್ ಬಳಸ್ಕೋಬೇಕು ಅನ್ನುವುದರ ಅರಿವು ನಮಗಿರ್ಬೇಕು.